इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। कोरोना की चौथी लहर को लेकर हेल्थ मिनिस्टर का बयान। दिल्ली और उत्तर भारत के कुछ राज्यों में कोरोना के मामले बढ़ते जा रहे हैं। इसके चलते राज्य में सभी को मास्क पहनना चाहिए और कोविड नियमों का पालन करना चाहिए, कहा हेल्थ मिनिस्टर डॉक्टर के सुधाकर ने मैसूरू में मीडिया से बात करते हुए। कोरोना की चौथी लहर से बचना चाहिए, किसी किस्म की परेशानी नहीं होनी चाहिए। ज़्यादा भीड़ वाले और इंडोर कार्यक्रमों में मास्क पहने, जनता मास्क लाजमी है। अभी राज्य में बिना मास्क जुर्माना वसूलने के हालात नहीं आए हैं, लेकिन इस बात को नज़रअंदाज न करें कि कोरोना कहीं दूर है। 5 से 12 साल के बच्चों को टीका लगाने की तैयारी सरकार कर रही है, जिस पर जल्द फैसला लिया जाएगा। कोरोना से लड़ाई अब भी है जारी, 2 गज की दूरी और मास्क है ज़रूरी, कहा हेल्थ मिनिस्टर डॉक्टर के सुधाकर ने। ಇನ್ನು 2-3 ಉತ್ತರ ಭಾರತದ ರಾಜ್ಯಗಳಲ್ಲಿ ಗಣನೀಯವಾಗಿ ಸ್ವಲ್ಪ ಕೋವಿಡ್ ಪ್ರಕರಣಗಳು ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ನಾವು ಕೂಡ ಮಾಸ್ಕ್ಗಳನ್ನು ಎಲ್ಲಿ ಒಳಗಡೆ ಇರ್ತದೆ ಒಳಾಂಗಣ ಜಾಗಗಳಲ್ಲಿ ಅಲ್ಲಾದರೂ ತಾವು ಮಾಸ್ಕ್ಗಳನ್ನು ಧರಿಸಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಅಡ್ವೈಸರಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಕಡ್ಡಾಯ ಮಾಡಿ ಅದನ್ನೇನು ಇನ್ನೂ ಕೂಡ ಫೈನ್ ಹಾಕಲಿಕ್ಕೆ ಆ ಒಂದು ಸ್ಥಿತಿ ಬಂದಿಲ್ಲ. ಆದರೆ ನಾನು ಮನವಿ ಮಾಡುವಂಥದ್ದು, ಏನು ಲಸಿಕೆಗಳನ್ನು ಸಂಪೂರ್ಣ ಲಸಿಕಾಕರಣ ಆಗಬೇಕು, ಯಾರಿಗೆ 2 ಡೋಸ್ ಆಗಬೇಕು, ಯಾರಿಗೆ 3 ಡೋಸ್ ಆಗಬೇಕು, 3ನೇದಾಗಬೇಕು, ಅದನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಎಲ್ಲೋ ದೂರದಲ್ಲಿದೆ, ಅದು ವಿದೇಶದಲ್ಲಿದೆ, ನಮಗೆ ಬರೋದಿಲ್ಲ, 3ನೇ ಅಲೆ ನಮಗೆ ಬರಲಿಲ್ಲ, ಈ ರೀತಿಯ ಕೆಲವರು ಅವರವ್ರ ಮಧ್ಯೆ ವಾದಗಳನ್ನು ಮಾಡಿಕೊಂಡು ಲಸಿಕೆಯಿಂದ ವಂಚಿತರಾಗೋದ್ರಿಂದ ಅವ್ರಿಗೆ ಅವರೇ ಅನ್ಯಾಯ ಮಾಡ್ಕೊಳ್ಳುವಂತಾಗ್ತದೆ. ದಯವಿಟ್ಟು ಅದು ಆಗೋದು ಬೇಡ. ನಾವು ನೋಡಿದ್ದೀವಿ ಬೇರೆ ದೇಶಗಳು ಎಲ್ಲಿ ಲಸಿಕಾಕರಣ ಆಗಲಿಲ್ಲ ಅಲ್ಲಿ ಮತ್ತೆ ಬೇರೆ ಬೇರೆ ಪ್ರಭೇದಗಳಿಗೆ ಗುರಿ ಆಗ್ತಾ ಇದ್ದಾರೆ. ನಮ್ಮಲ್ಲಿ 3ನೇ ಅಲೆ ಬಂದರೂ ಕೂಡ ಯಾವುದೇ ರೀತಿಯ ಸಾವು ನೋವು ಆಗಲಿಲ್ಲ. ಕಾರಣ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ವಿಶೇಷ ಒಂದು ಬದ್ಧತೆಯನ್ನು ಇಟ್ಕೊಂಡು 185 ಕೋಟಿ ಜನರಿಗೆ ಇವತ್ತು ಲಸಿಕೆಯನ್ನು 185 ಕೋಟಿ ಡೋಸ್ಗಳನ್ನು ಕೊಟ್ಟಿರುವಂಥದ್ದು. ನಮ್ಮ ರಾಜ್ಯದಲ್ಲಿ ನಾವು 10.5 ಕೋಟಿಗಿನ್ನ ಹೆಚ್ಚು ಲಸಿಕೆಗಳನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಕಾರಣ ಆಗಿದೆ. ಹಾಗಾಗಿ 4ನೇ ಅಲೆಯನ್ನು ನಾವು ತಪ್ಪಿಸ್ಕೋಬೇಕು. 4ನೇ ಅಲೆಯಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂದರೆ ಲಸಿಕೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಿ. ಎಲ್ಲಿ ಅಗತ್ಯ ಇದೆ, ಎಲ್ಲಿ ಜನಸಂಗುಳಿ ಇದೆ ಅಲ್ಲಿ ತಾವು ದಯವಿಟ್ಟು ಮಾಸ್ಕ್ಗಳನ್ನು ಧರಿಸ್ಕೊಳ್ಳಿ. ಮಾಸ್ಕ್ಗಳನ್ನು ಧರಿಸೋದ್ರಿಂದ ಏನು ಅಪಾಯ ಇಲ್ಲ. ಇಲ್ಲ, ಈಗ 12 ವರ್ಷ ಮೇಲ್ಪಟ್ಟು ಮಕ್ಕಳೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ 5ರಿಂದ 12 ವರ್ಷದ ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಇವತ್ತು ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಅದನ್ನು ಕೂಡ ಬಿಡುಗಡೆ ಮಾಡ್ಬೋದು ಅನ್ನೋಂತಹ ಮಾಹಿತಿ ಇದೆ. ಲಸಿಕೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಿ. ಎಲ್ಲಿ ಅಗತ್ಯ ಇದೆ, ಎಲ್ಲಿ ಜನಸಂಗುಳಿ ಇದೆ ಅಲ್ಲಿ ತಾವು ದಯವಿಟ್ಟು ಮಾಸ್ಕ್ಗಳನ್ನು ಧರಿಸ್ಕೊಳ್ಳಿ. ಮಾಸ್ಕ್ಗಳನ್ನು ಧರಿಸೋದ್ರಿಂದ ಏನು ಅಪಾಯ ಇಲ್ಲ. ಇಲ್ಲ, ಈಗ 12 ವರ್ಷ ಮೇಲ್ಪಟ್ಟು ಮಕ್ಕಳೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರ 5ರಿಂದ 12 ವರ್ಷದ ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಇವತ್ತು ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಅದನ್ನು ಕೂಡ ಬಿಡುಗಡೆ ಮಾಡ್ಬೋದು ಅನ್ನೋಂತಹ ಮಾಹಿತಿ
अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनरा बैंक, हैदराबाद। मज़ीद तफसीलात के लिए रब्त करें 9390 610 436 पर।